ಮಹಾಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ದಿನ ಭಾನುವಾರ ವಾರ ಭವಿಷ್ಯದ ಬಗ್ಗೆ ದ್ವಾದಶ ರಾಶಿಗಳ ವಾರ ಭವಿಷ್ಯ ತಿಳ್ಕೊಳ್ಳೋಣ. ಭಾನುವಾರ ಈಗ ನೋಡಿ 14ನೇ ತಾರೀಕು ಕೃಷ್ಣ ಪಕ್ಷ ದ್ವಿತೀಯ ಹಸ್ತ ನಕ್ಷತ್ರ ನಮಗೆ 11 ಗಂಟೆ 44 ನಿಮಿಷ ಬೆಳಗ್ಗೆ ತನಕ ಇದೆ. ನಂತರ ಚಿತ್ತ ನಕ್ಷತ್ರ. ಸೊ ಚಿತ್ತ ನಕ್ಷತ್ರ ಕನ್ಯಾ ರಾಶಿ, ಬೃಧ ಯೋಗ, ಗರಜಕರಣ. ಸೊ ನಮ್ಗೆ ಇವಾಗ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವಾರದಲ್ಲಿ ಮೇಷರಾಶಿಯವರಿಗೆ ಯಾವ ತರ ಇದೆ. ಎಲ್ಲ ರಾಶಿಯವರಿಗೆ ಸುಖ ದುಃಖ ಎಲ್ಲ ಸಮಾಂತರವಾಗಿರುತ್ತೆ. ಸೊ ದುಃಖ ಬಂದಾಗ ಧೈರ್ಯ ಕೆಡದೆ, ಸುಖ ಬಂದಾಗ ಮೆರಿದೆ, ಬ್ಯಾಲೆನ್ಸ್ ಆಗಿದ್ರೆ ಅಂದ್ರೆ ನಿಮ್ಮ ಸಮತೋಲನ ಕಾಪಾಡಿಕೊಂಡ್ರೆ ಖಂಡಿತ ಜೀವನ ಸುಖಮವಾಗಿರುತ್ತೆ. ಈ ವಾರದ ಭಾನುವಾರದ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಈಗ ಮೇಷರಾಶಿಯವರಿಗೆ ನೋಡಿ, ಪಂಚಮಾಧಿಪತಿ ಸೂರ್ಯ 12ರಲ್ಲಿದೆ. ಯಾವಾಗ ಸೂರ್ಯ 12ನೇ ಮನೆಗೆ ಹೋಗ್ತಾನೋ ಅಜೀರ್ಣ, ಹೊಟ್ಟೆ ನೋವು, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಸಮಸ್ಯೆ ಕಾಡಬಹುದು. ಅಥವಾ ಸ್ವಲ್ಪ ಸರ್ಕಾರದಿಂದ ಫೈನ್ ಬೀಳೋದು ಅಥವಾ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು, ಈ ತರ ಈ ವಾರದಲ್ಲಿ ಸಂಭವ ಆಗೋ ಚಾನ್ಸಸ್ಗಳಿರುತ್ತೆ. ಆದ್ರೂ ಕೂಡ ಗುರು ನೋಡಿ 2ನೇ ಮನೆ ಕುಟುಂಬ ಸ್ಥಾನ ಧನಭಾವದಲ್ಲಿ ಗುರು ಇರೋದ್ರಿಂದ ಹಣಕಾಸಿಗೆ ಚಿಂತೆ ಇರಲ್ಲ. ಶುಭ ಕಾರ್ಯಗಳು, ವಧುವರ ಅನ್ವೇಷಣೆಯಲ್ಲಿರೋರಿಗೆ ವಧುವರ ಸಿಕ್ಕಿ ಈ ವರ್ಷ ಶುಭ ಸುದ್ದಿ ಸಿಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. 12ನೇ ಮನೆಯಲ್ಲಿ ಶುಕ್ರ ಉಚ್ಚ ಸ್ಥಾನ, 2ನೇ ಮನೆ ಅಧಿಪತಿ 12ರಿಂದ ಕುಟುಂಬಕ್ಕಾಗಿ ಖರ್ಚು ಅಥವಾ ವಾಯು ವಿಹಾರ, ವಿಶ್ರಾಂತಿ, ಟ್ರಾವೆಲಿಂಗು, ಈ ತರ ದೂರ ವಿಹಾರಕ್ಕೆ ಹೋಗಿ ಖರ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಇವರು ಮೇಷರಾಶಿಯವರು ಈ ವಾರ ಓಂ ಉಜ್ವಲಾಯ ನಮಃ ಈ ಮಂತ್ರನ ವಾರವಿಡೀ ದಿನನಿತ್ಯ 108 ಸಾರಿ ಪಡಿಸೋದ್ರಿಂದ ಓಂ ಉಜ್ವಲಾಯ ನಮಃ ಮೇಷರಾಶಿಯವರಿಗೆ ತುಂಬಾ ಒಳ್ಳೆ ಫಲಗಳನ್ನು ನಿರೀಕ್ಷಿಸಬಹುದು. ಈ ಮಂತ್ರಗಳಿಂದ ಒಳ್ಳೆಯದಾಗುತ್ತೆ. ವೃಷಭ ರಾಶಿ. ಈಗ ವೃಷಭ ರಾಶಿಯವರಿಗೆ ತಗೊಳ್ಳಿ, ಗುರು ಜನ್ಮದಲ್ಲಿದೆ, ರಾಷ್ಟ್ರಾಧಿಪತಿನೇ ಮತ್ತು ಷಷ್ಠಾಧಿಪತಿ ಅಂದ್ರೆ 6ನೇ ಮನೆ ಅಧಿಪತಿ 11ರಲ್ಲಿದೆ. ಸೊ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ. 6ನೇ ಮನೆ ಅಧಿಪತಿ 11ರಲ್ಲಿ ಇದ್ರೆ ಕೆಲಸದಲ್ಲಿ ಪ್ರಮೋಷನ್, ಕೆಲಸ ಕಾರ್ಯಗಳಲ್ಲಿ ಲಾಭ ಹೆಚ್ಚಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಅನುಕೂಲ ಆಗುತ್ತೆ. ಅದರಲ್ಲೂ ಫ್ಯಾಷನ್ ಫೀಲ್ಡ್ ಅಲ್ಲಿರೋರು, ಸಿನಿಮಾ ರಂಗದಲ್ಲಿರೋರು, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿರೋರು. ಯಾಕಂದ್ರೆ ರಾಹು ಜೊತೆ ಇದೆ, ಬುಧ ಕೂಡ ಇದಾನಲ್ಲೇ 2ನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ಬುಧ. 11ರಲ್ಲಿ ಶುಕ್ರ ಹುಚ್ಚಿನ ಜೊತೆ ಇರೋದ್ರಿಂದ, ರಾಹು ಜೊತೆ ಇರೋದ್ರಿಂದ ಎಲ್ಲಾ ಸ್ನೇಹಿತರು ಒಟ್ಟಿಗೆ ಸೇರಿ ವೃಷಭ ರಾಶಿಯವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ. ಸಿನಿಮಾ ರಂಗ ಆಗ್ಲಿ, ಕ್ಲೋತಿಂಗ್ ಆಗ್ಲಿ, ಫ್ಯಾಷನ್ ಆಗ್ಲಿ, ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಯಾವುದೇ ತರ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರಿಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. 2ನೇ ಮನೆ ಕುಜ ನೋಡಿ, ಸಪ್ತಮಾಧಿಪತಿ 2ರಲ್ಲಿದ್ರೆ ಮತ್ತೆ ಕನ್ಸ್ಟ್ರಕ್ಷನ್ ಫೀಲ್ಡ್, ಗೃಹ ನಿರ್ಮಾಣ, ಗೃಹ ನವೀಕರಣ, ಈ ಕ್ಷೇತ್ರದಲ್ಲಿರೋರ್ಗು ಒಟ್ಟಾರೆ ವೃಷಭ ರಾಶಿಯವರಿಗೆ ಈ ವಾರ ಚೆನ್ನಾಗಿ ನಡೆಯುತ್ತೆ. ವೃಷಭ ರಾಶಿಯವರು ಓಂ ಶ್ವೇತಾಂಬರಾಯ ನಮಃ, ಓಂ ಶ್ವೇತಾಂಬರಾಯ ನಮಃ ಅಂತ 108 ಬಾರಿ ದಿನನಿತ್ಯ ಈ ವಾರ ಪಡಿಸೋದ್ರಿಂದ ವೃಷಭ ರಾಶಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬಾ ಅದೃಷ್ಟಶಾಲಿಗಳಾಗ್ತಾರೆ. ಈಗ ಈ ವಾರ ಮಿಥುನ ರಾಶಿಗೆ ಏನ್ ಫಲಗಳು ಅಂತ ತಿಳ್ಕೊಳ್ಳೋಣ. ಮಿಥುನ ರಾಶಿಗೆ ರಾಷ್ಟ್ರಾಧಿಪತಿನೇ ಧರ್ಮಸ್ಥಾನದಲ್ಲಿ ಉಚ್ಚ ಶುಕ್ರನ ಜೊತೆ ರಾಹು ಸಂಘ ಮಾಡಿರೋದ್ರಿಂದ ಮೀನ ರಾಶಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಕಾರ್ಯಕ್ಷೇತ್ರಗಳಲ್ಲಿ ಬಡ್ತಿ. ದಿವಸ ಗುರು 12ರಿಂದ ಕೆಲಸ ಕಾರ್ಯಗಳ ನಿಧಾನ ಆಗಿತ್ತು. ಈ ವಾರದಲ್ಲಿ ಅದೆಲ್ಲ ಪ್ರಗತಿ ಆಗಕ್ಕೆ ಶುರು ಆಗುತ್ತೆ. ನಿಮ್ಗೆ ವ್ಯಾಪಾರ ವ್ಯವಹಾರದಲ್ಲೂ ತಕ್ಕ ಮಟ್ಟಿಗೆ ಗಳಿಕೆಗಳು ನೋಡ್ಬೋದು. ಹೊರದೇಶದಲ್ಲಿ ಕೆಲಸ ಹುಡ್ಕೋತಾ ಇರುವ ಮಿಥುನ ರಾಶಿಯವರಿಗೆ ಬೇಗ ಕೆಲಸ ಸಿಗುವಂತ ಚಾನ್ಸಸ್ ಇರುತ್ತೆ ಹೊರದೇಶದಲ್ಲಿ. ನಂತರ ಈಗ ನೋಡಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ, ಬಂಧು ಮಿತ್ರರ ಭೇಟಿ ಚೆನ್ನಾಗಿದೆ. ನಿಮ್ಮ ಮಿಥುನ ರಾಶಿಯಲ್ಲೇ ಕುಜಸ್ಥಿತನಾಗಿರೋದ್ರಿಂದ ಸ್ವಲ್ಪ ಕೋಪತಾಪ ಜಾಸ್ತಿ ಆಗ್ಬೋದು. ಕುಟುಂಬದಲ್ಲಿ ವಾಗ್ವಾದ ನಡೆಯುವಂತ ಸಿಚುಯೇಷನ್ ಬರ್ಬೋದು. ಸೊ ಸ್ವಲ್ಪ ಸಮಾಧಾನವಾಗಿರಿ. ಈ ವಾರ ನಿಮಗೆ ಈ ವಾರದ ಮಂತ್ರ ಏನು ಅಂದ್ರೆ ಸತ್ಯಸಂಧಾಯ ನಮಃ. ಓಂ ಸತ್ಯಸಂಧಾಯ ನಮಃ ಮಾಡೋದ್ರಿಂದ, ಈ ಮಂತ್ರಗಳು ಪಡಿಸೋದ್ರಿಂದ ಮಿಥುನ ರಾಶಿಯವರಿಗೆ ನೆಮ್ಮದಿ ವಾತಾವರಣ ಕ್ರಿಯೇಟ್ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಗಮನ ಬಂದು ಅಭಿವೃದ್ಧಿ ಕೂಡ ಆಗುತ್ತೆ. ನಂತರ ಈಗ ಕರ್ಕಾಟಕ ರಾಶಿ. ಈ ವಾರ ನೋಡಿ, ಕರ್ಕಾಟಕ ರಾಶಿ ಯಾವ ತರ ಇದೆ ಅಂತಂದ್ರೆ, ಕುಟುಂಬದಲ್ಲಿ ಧನಲಾಭ. ನಮಗೆ ಇವಾಗ ಸೂರ್ಯನೇ ಕುಟುಂಬಾಧಿಪತಿಯಾಗಿ ಅಂದ್ರೆ 2ನೇ ಮನೆ ಅಧಿಪತಿ ಸೂರ್ಯ, ಶುಕ್ರ ಉಚ್ಚಿನ ಜೊತೆ ಸೇರಿದಾನೆ. ಮತ್ತೆ ಕಮ್ಯುನಿಕೇಶನ್ ಇವಾಗ ನೋಡಿ, 3ನೇ ಮನೆ ಬುಧ, 12ನೇ ಮನೆ ಬುಧ ಕೂಡ ಶುಕ್ರ ಉಚ್ಚಿನ ಜೊತೆ ಸೇರ್ಕೊಂಡಾಗ ದೂರ ಪ್ರವಾಸಕ್ಕೆ ಚೆನ್ನಾಗಿದೆ ಸಮಯ. ಫಾರಿನ್ ಏನಾದ್ರು ಪ್ರಯತ್ನ ಪಡ್ತಿದ್ರೆ ಹೊರದೇಶಕ್ಕೆ, ಅದಕ್ಕೆ ಒಳ್ಳೆ ಅವಕಾಶಗಳು ಸಿಗ್ತವೆ. ಮತ್ತೆ ನೋಡಿ, ಈಗ ಚಿತ್ರಾರ್ಜಿತ ಆಸ್ತಿ ಸಿಗುವಂತ ಚಾನ್ಸಸ್ ಚೆನ್ನಾಗಿರುತ್ತೆ ಇವಾಗ. ಯಾಕಂದ್ರೆ ಕರ್ಕಾಟಕಕ್ಕೆ 3ರಲ್ಲಿ ಕೇತು ಯಾವಾಗ ಸ್ಥಿತನಾಗಿರ್ತಾನೆ, ಅಲ್ಲಿ ಇವಾಗ ಚಂದ್ರ ಕೇತು, ನಿಮ್ಮ ರಾಶಿಯಾಧಿಪತಿ ಚಂದ್ರ ಕೇತು ಸೇರಿದಾಗ ಅಲ್ಲಿ ಗುರು ಮತ್ತು ಶುಕ್ರ ಇಬ್ಬರ ಗುರುಗಳು ಚಂದ್ರನನ್ನ ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಈ ವಾರದಲ್ಲಿ ನಿಮ್ಗೆ
ಪಿತ್ರಾರ್ಜಿತ ಆಸ್ತಿ ದೊರಕುವಂತ ಚಾನ್ಸಸ್ ಚೆನ್ನಾಗಿದೆ. ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಓವರ್ ಆಲ್ ಆಗಿ ತಗೊಂಡ್ರೆ ನಮಗೆ ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಅಥವಾ ಪತಿ ಪತ್ನಿಯೊಂದಿಗೆ 12 ಮನೆ ಪೂಜೆ ಇರೋದ್ರಿಂದ ಸ್ವಲ್ಪ ವಾಗ್ವಾದ ನಡೀಬಹುದು. ಪೂಜೆ ಶಾಂತಿ ಅಗತ್ಯ ಇದೆ ಈ ವಾರದಲ್ಲಿ. ಓಂ ಶುಭ್ರಾಯ ನಮಃ, ಓಂ ಶುಭ್ರಾಯ ನಮಃ ಅಂತ ಈ ವಾರ ದಿನನಿತ್ಯ 108 ಸಾಲ ಪಠಿಸೋದ್ರಿಂದ ಇವ್ರಿಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಂತರ ಈಗ ಸಿಂಹರಾಶಿ ತಗೊಳ್ಳೋಣ. ಈ ವಾರದ ಸಿಂಹರಾಶಿ ಫಲ ಯಾವ ತರ ಇದೆ ಅಂತಂದ್ರೆ, ವೃತ್ತಿ ಜೀವನದಲ್ಲಿ ಬದಲಾವಣೆ ಸಾಧ್ಯತೆ. ಸಿಂಹರಾಶಿದು ಈ ವಾರ ಫಲಗಳು ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ವೃತ್ತಿ ಜೀವನದಲ್ಲಿ ಬದಲಾವಣೆ ಅಥವಾ ಕೆಲಸ ಕಾರ್ಯಗಳಲ್ಲಿ ಟ್ರಾನ್ಸ್ಫರ್ ಆಗ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ನೂತನ ಅಭಿವೃದ್ಧಿ ಎಕ್ಸ್ಪಾನ್ಷನ್ ಮಾಡುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ನಿಮ್ದು ಸಪ್ತಮದಲ್ಲಿ ಶನಿ, ಈಗ ನೆಕ್ಸ್ಟ್ ಸಪ್ತಮದಿಂದ 2ನೇ ಮನೆಯಲ್ಲಿ ಯಾವಾಗ ಶುಕ್ರ ಉಚ್ಚ ಮತ್ತು ರಾಹು ಇರ್ತಾನೋ, ಶನಿ ಕರ್ಮಕಾರಕ ಆಗ್ತಾನೆ. ಸಪ್ತಮದಿಂದ ಅಷ್ಟಮ 2ನೇ ಮನೆ ಆಗಿರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿ ಮಾಡಕ್ಕೆ, ಈ ಎಕ್ಸ್ಪಾನ್ಷನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀರಾ. ಆದ್ರೆ ಒಂದು ವಿಷಯ ಏನ್ ತಿಳ್ಕೋಬೇಕು ಅಂದ್ರೆ, ಮುಂಬರುವ ತಿಂಗಳಲ್ಲಿ ಅಷ್ಟಮ ಶನಿ ಪ್ರಾರಂಭ ಆಗ್ತದೆ. ಗುರು ಬಲ ಇದ್ರೂ ಅಷ್ಟಮ ಶನಿ ಇರೋದ್ರಿಂದ ಓವರ್ ಎಕ್ಸ್ಪೆಂಡಿಚರ್ ಮಾಡಬಾರದು. ಸ್ವಲ್ಪ ದೊಡ್ಡ ಹೂಡಿಕೆಯನ್ನು ಅವಾಯ್ಡ್ ಮಾಡಿ ಯೋಚನೆ ಮಾಡಿ ಕೆಲಸ ಮಾಡಿ ಅಂತ ಹೇಳ್ಬೋದು. ಈ ವಾರ ಸಿಂಹರಾಶಿಗೆ ತುಂಬಾ ಚೆನ್ನಾಗಿರುತ್ತೆ. ಇವರಿಗೆ ಓಂ ಆದಿತ್ಯಾಯ ನಮಃ ಅಂತ, ಓಂ ಆದಿತ್ಯಾಯ ನಮಃ ಅಂತ 108 ಬಾರಿ ಪಡಿಸೋದ್ರಿಂದ ಸಿಂಹರಾಶಿಗೆ ಅನುಕೂಲಗಳಾಗುತ್ತೆ. ಈಗ ಇವರಿಗೆ ಕುಟುಂಬ ಸ್ಥಾನ, ಸಿಂಹರಾಶಿಲಿ ಕುಟುಂಬ ಸ್ಥಾನದಲ್ಲಿ ಕೇತು ಚಂದ್ರ ಯುತಿ ಆಗುತ್ತೆ. 12ನೇ ಮನೆ ಅಧಿಪತಿ 2ರಲ್ಲಿರೋದ್ರಿಂದ ಕುಟುಂಬಕ್ಕೆ ಖರ್ಚು ಜಾಸ್ತಿ ಆಗ್ಬೋದು. ಸ್ವಲ್ಪ ಮನೆಯಲ್ಲಿ ನೀರಸ ವಾತಾವರಣ, ನೆಮ್ಮದಿ ಕಮ್ಮಿ ಆಗುತ್ತೆ. ಹಾಗಾಗಿ ಕೇತು ಮಂತ್ರಗಳು ಹೇಳ್ಕೊಳ್ಳಿ. ಓಂ ಗಣೇಶಾಯ ನಮಃ ಅಥವಾ ಬೀದಿ ನಾಯಿಗೆ ಊಟ ಹಾಕೋದ್ರಿಂದ ಕೂಡ ಸಿಂಹರಾಶಿಯವರಿಗೆ ಮನೆಯಲ್ಲಿ ತಕ್ಕ ಮಟ್ಟಿಗೆ ನೆಮ್ಮದಿ ಸಿಗುತ್ತೆ. ಈಗ ನೆಕ್ಸ್ಟ್ ಈ ವಾರದ ಭವಿಷ್ಯದಲ್ಲಿ ಕನ್ಯಾ ರಾಶಿ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಗ್ರಹಣ ಕಳೆದಿದೆ. ನಿನ್ನೆ ಮೊನ್ನೆ ತನಕ ಗ್ರಹಣದಿಂದ ಒಳ್ಳೊಳ್ಳೆ ರಿಸಲ್ಟ್ ನೋಡ್ತಿರ್ತೀರಾ. ಹೊಸ ಕೆಲಸ ಸಿಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ನಿಮ್ಮ ಸಪ್ತಮದಲ್ಲೇ ಶುಕ್ರ ಎಕ್ಸಾಲ್ಟೆಡ್ ಅಂದ್ರೆ ಉಚ್ಚ ಸ್ಥಾನದಲ್ಲಿ ರಾಹು ಜೊತೆ ಇರೋದ್ರಿಂದ, ಮತ್ತು ಗುರು ಭಾಗ್ಯದಲ್ಲಿದೆ, ನಿಮ್ಮ ರಾಶಿನೇ ನೋಡ್ತಾ ಇದೆ. ಈ ವಾರ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮ ಒಳ್ಳೆ ಫಲನ ನಿರೀಕ್ಷೆ ಮಾಡಬಹುದು. ಹೊಸ ಕೆಲಸ ಹುಡುಕ್ತಾ ಇದ್ರೆ ಹೊಸ ಕೆಲಸ ಸಿಗುವಂತ ಚಾನ್ಸಸ್ ಇರುತ್ತೆ. ವಧುವರ ಅನ್ವೇಷಣೆಯಲ್ಲಿ ಇದ್ರೆ ಮದುವೆಯ ಶುಭ ಸುದ್ದಿ ಕೂಡ ತಮಗೆ ಸಿಗುತ್ತೆ. ಓವರ್ ಆಲ್ ಆಗಿ ಈ ವಾರ ಕನ್ಯಾ ರಾಶಿ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಓಂ ವಿಶಾಲಾಕ್ಷಾಯ ನಮಃ, ಓಂ ವಿಶಾಲಾಕ್ಷಾಯ ನಮಃ ಅಂತ ಈ ಮಂತ್ರನ ಬೋಧಿಸೋದ್ರಿಂದ ಸಮೃದ್ಧಿ ಸುಖಾನ ಕಾಣಬಹುದು ಈ ವಾರದಲ್ಲಿ. ನಂತರ ಈಗ ತುಲಾರಾಶಿ. ಈ ವಾರದಲ್ಲಿ ತುಲಾರಾಶಿ ಬಗ್ಗೆ ತಿಳ್ಕೊಳ್ಳೋಣ. ತುಲಾರಾಶಿ ನೋಡಿ, ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ತುಲಾರಾಶಿಲಿ 6ನೇ ಮನೆಯಲ್ಲಿ ಶುಕ್ರ ಅಂದ್ರೆ ಸರ್ವೀಸ್, ಋಣ, ರಿಪು, ರೋಗ, ಇಲ್ಲಿ ಯಾವ ಶುಕ್ರ ಉಚ್ಚ ರಾಹು ಜೊತೆ ಸೇರ್ಕೊಂತಾನ, ಇವರಿಗೆ ಕೆರಿಯರ್ ಅಲ್ಲಿ ಟ್ರಾನ್ಸ್ಫರ್ ಅಂದ್ರೆ ಇವ್ರ ಲಾಭಕ್ಕೆ ಟ್ರಾನ್ಸ್ಫರ್ ಆಗೋದು ಅಥವಾ ಜಾಗ ಬದಲಾವಣೆ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾರನ್ನ ಮನೆ ಕಟ್ಟಬೇಕು ಅಂತ ಬ್ಯಾಂಕ್ಗೆ ಸಾಲ ಲೋನ್ ಅಪ್ಲೈ ಮಾಡಿದ್ರೆ ಸಾಲ ಸಿಗುವಂತ ಚಾನ್ಸಸ್ ಚೆನ್ನಾಗಿದೆ. 6ನೇ ಮನೆಯಲ್ಲೇ ರಾಹು ಶುಕ್ರ ಇರೋದ್ರಿಂದ ಸ್ವಲ್ಪ ಹೆಣ್ಮಕ್ಳಿಗೆ ಹಾರ್ಮೋನಲ್ ವ್ಯತ್ಯಾಸ ಬರುವಂತ ಚಾನ್ಸಸ್ ಇರುತ್ತೆ, ಅಥವಾ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ ತುಲಾರಾಶಿಯವರು. ಇವರಿಗೆ ಈ ವಾರ ಬಂಧು ಮಿತ್ರರು ಭೇಟಿ ಆಗ್ತಾರೆ, ಸ್ನೇಹಿತರೊಂದಿಗೆ ಒಳ್ಳೆ ಕಾಲ ಕಳೆಯುವಂತ ಸಮಯ ಸಿಗುತ್ತೆ. ಓವರ್ ಆಲ್ ಆಗಿ ಇವ್ರಿಗೆ ಚೆನ್ನಾಗಿದೆ ಈ ವಾರ. ಇವರಿಗೆ ಏನ್ ಮಂತ್ರ ಬರುತ್ತೆ ಅಂದ್ರೆ, ಓಂ ಕಲ್ಯಾಣ ಗುಣವರ್ಧನಾಯ ನಮಃ, ಓಂ ಕಲ್ಯಾಣ ಗುಣವರ್ಧನಾಯ ನಮಃ. ಈ ಮಂತ್ರನ 108 ಬಾರಿ ಪಡಿಸೋದ್ರಿಂದ ಇವ್ರಿಗೆ ತುಂಬಾ ಒಳ್ಳೆ ಸಮಯ ಈ ವಾರ ಕಳಿಬಹುದು ಅಂತ ಹೇಳ್ಬೋದು. ನಂತರ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ, ಒತ್ತಡ, ಮಾನಸಿಕ ಒತ್ತಡ, ತಾಯಿ ಆರೋಗ್ಯದಲ್ಲಿ ಚಿಂತೆ ಇರುತ್ತೆ. ಆದ್ರೂ ಕೂಡ ವೃಶ್ಚಿಕ ರಾಶಿ ಸಪ್ತಮದಲ್ಲಿ ಗುರು ಇರೋದ್ರಿಂದ ಈ ವಾರದಲ್ಲಿ ಏನಾದ್ರೂ ಒಂದು ಶುಭ ಸುದ್ದಿನ ಇವ್ರು ಖಂಡಿತ ಸಿಗುತ್ತೆ. ಇವ್ರಿಗೆ ಅನ್ವೇಷಣೆ ಅಂದ್ರೆ ಈಗ ಯಾವುದಾನ ಕ್ರಿಯೇಟಿವಿಟಿ, ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ರಾಹು ಶುಕ್ರ ಬುಧ 3 ಜನ ಸೇರೋದ್ರಿಂದ ಯಾವುದಾನ ಕ್ರಿಯಾಶೀಲತೆ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇರೋರಿಗೆ ಅತ್ಯುತ್ತಮ ವಾರ ಅಂತ ಹೇಳ್ಬೋದು. ಮತ್ತೆ ಇವ್ರಿಗೆ 11ನೇ ಮನೆ ಅಧಿಪತಿ ಬುಧ ಆಗ್ತಾನೆ. 5ನೇ ಮನೆಯಲ್ಲಿ ಉಚ್ಚ ಶುಕ್ರನ ಜೊತೆ ಇರೋದ್ರಿಂದ ಹೈಯರ್ ಎಜುಕೇಶನ್ ಮಾಡೋರಿಗೆ ಒಟ್ಟು ಒಳ್ಳೆ ಅನುಕೂಲಗಳಾಗುತ್ತೆ ಅಂತ ಹೇಳ್ಬೋದು. ವಧುವರ ಅನ್ವೇಷಣೆಯಲ್ಲಿ ಇದ್ರೆ ವೃಶ್ಚಿಕ ರಾಶಿಯವ್ರಿಗೆ ಅವ್ರಿಗೂ ಶುಭ ಸುದ್ದಿ ಸಿಗುತ್ತೆ. ಓವರ್ ಆಲ್ ಆಗಿ ಈ ವಾರ ಎಜುಕೇಶನ್ ವಿದ್ಯಾರ್ಥಿಗಳಿಗೆ ಮತ್ತು ವ್ಯಾಪಾರಸ್ಥರುಗಳಿಗೆ, ಕೆಲಸ ಮಾಡೋರಿಗೆ ಸಮಾಧಾನಕರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅಥವಾ ಹೈಯರ್ ಎಜುಕೇಶನ್ ಮಾಡ್ತಾ ಇರೋರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇವ್ರಿಗೆ ತುಂಬಾ ಚೆನ್ನಾಗಿದೆ ಈ ವಾರ ಅಂತಾನೆ ಹೇಳ್ಬೋದು. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಯಾವ ಮಂತ್ರ ಬರುತ್ತೆ ಅಂದ್ರೆ, ಓಂ ದುಷ್ಟ ದೂರಾಯ ನಮಃ, ಓಂ ದುಷ್ಟ ದೂರಾಯ ನಮಃ. ಈ ಮಂತ್ರನ ಅವರು ಈ ವಾರ ಪಡಿಸೋದ್ರಿಂದ ಇವರಿಗೆ ತೊಂದರೆಗಳಿಂದ ವಿಮುಕ್ತಿಗೊಂಡು ಸುಖದಾಯಕವಾಗಿರುತ್ತೆ. ನಂತರ ಧನುರಾಶಿ. ಈಗ ಧನುರಾಶಿಯವರಿಗೆ 4ನೇ ಮನೆ ಸುಖ ಸ್ಥಾನ ಅಂತೀವಿ, ಅಲ್ಲೇ ಶುಕ್ರ ಉಚ್ಚನಾಗಿದ್ರೆ ನೆಮ್ಮದಿಯ ವಾತಾವರಣ, ಬಂಧು ಮಿತ್ರರ ಭೇಟಿ, ಒಂಥರ ವಿಶ್ರಾಂತಿ, ವಿಹಾರ, ಮನೆಯಲ್ಲಿ ಒಂಥರ ಸುಖ ಸಂಪತ್ತು ವಾತಾವರಣ ಚೆನ್ನಾಗಿರುತ್ತೆ. ಆದ್ರೆ
ಕೆಲಸಕ್ಕೆ ಅಂದ್ರೆ ಕರ್ಮಸ್ಥಾನದಲ್ಲಿ ಕೇತು ಚಂದ್ರ ಅಷ್ಟಮಾಧಿಪತಿ ಅಷ್ಟಮಾಧಿಪತಿ ಚಂದ್ರ ಯಾವಾಗ ಕರ್ಮದಲ್ಲಿ ಕೇತು ಜೊತೆ ಸೇರ್ಕೊಳತ್ತೋ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಕಾರ್ಯಕ್ಷೇತ್ರಗಳಲ್ಲಿ ನಿರಾಸೆ ಆಗ್ಬೋದು ಈ ವಾರದಲ್ಲಿ. ಆದ್ರೂ ನಿಮ್ಗೆ ಸುಖ ಸ್ಥಾನ ಯಾವಾಗ ಮನಸ್ಸು ಚೆನ್ನಾಗಿರುತ್ತೋ ಇದನ್ನ ನೀವೇ ಬ್ಯಾಲೆನ್ಸ್ ಮಾಡ್ಕೋತೀರಾ. ಆದ್ರೂ ಕೂಡ ಯಾವ್ದಾನ ಹೊಸ ಕ್ರಿಯೇಷನ್ ಅಥವಾ ಹೈಯರ್ ಸ್ಟಡೀಸ್ ಮಾಡೋರು ಕೂಡ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ, ಪ್ರೀತಿ ಪ್ರೇಮ ಈ ವಿಷಯದಲ್ಲೂ ಕೂಡ ಅನುಕೂಲ, ಒಳ್ಳೆ ಪರಿಣಾಮಗಳು ಸಿಗುತ್ತೆ ಅಂತ ಹೇಳ್ಬೋದು. ಕಾರ್ಯಕ್ಷೇತ್ರಗಳು ಕೂಡ ಬದಲಾವಣೆಗಳು ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಪ್ರವಾಸ ಸಾಧ್ಯತೆ ಇದೆ. ಸೊ ಧನುರಾಶಿ ಕೊಟ್ಟರೆ ಸಾಮಾನ್ಯವಾಗಿ ಸುಖ ದುಃಖ ಎರಡೂ ಈ ವಾರದಲ್ಲಿ ನೋಡ್ತಾರೆ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮನಸ್ಸಿಗೆ ಒತ್ತಡ ಇರ್ಬೋದು, ಆದ್ರೆ ಒಟ್ಟಾರೆ ಚೆನ್ನಾಗಿದೆ ಧನುರಾಶಿಯವರಿಗೆ. ಈಗ ಧನುರಾಶಿಯವರಿಗೆ ಸೂರ್ಯ ಯಾವಾಗ 4ರಲ್ಲಿ ರಾಹು ಜೊತೆ ಇರುತ್ತೆ, ಹಾಗಾಗಿ ಓಂ ದುರ್ಗಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಅಥವಾ ಎರಡು ಹೇಳ್ಕೊಂಡ್ರು ಚೆನ್ನಾಗಿರುತ್ತೆ. ಓಂ ದುರ್ಗಾಯ ನಮಃ, ಓಂ ಆದಿತ್ಯಾಯ ನಮಃ ಈ ಮಂತ್ರಗಳು 108 ಸರಿ ಹೇಳ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಇವರಿಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಈಗ ಭಾನುವಾರದ ವಾರ ಭವಿಷ್ಯದ ಮಕರ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಮಕರ ರಾಶಿ ನೋಡಿ, ಕಾರ್ಯಕ್ಷೇತ್ರಗಳಲ್ಲಿ ಇವ್ರಿಗೆ ಒಂದು ಟ್ರಾನ್ಸ್ಫರ್ ಆಗುತ್ತೆ. ಇವ್ರಿಗೆ ಅಡ್ವಾಂಟೇಜ್ ಅಂದ್ರೆ ಇವ್ರಿಗೆ ಬಲ ಸಿಗುತ್ತೆ. ಸ್ಥಾನ ಪಲ್ಲಟ ಅಂದ್ರೆ ಸ್ಥಾನ ಬದಲಾವಣೆ ಆಗೋದಾಗ್ಲಿ ಅಥವಾ ಬಡ್ತಿ ಪ್ರಮೋಷನ್ ಸಿಗೋದಾಗ್ಲಿ. 3ರಲ್ಲಿ ರಾಹು ಬಂದ್ರೆ ಧೈರ್ಯ ಹೆಚ್ಚುತ್ತೆ. 3ರಲ್ಲಿ ಆದ್ರೆ ಈ ಧೈರ್ಯ ಹೆಚ್ಚೋದ್ರಿಂದ ಕೆಲವು ಸಲ ಏನಾಗುತ್ತೆ, ಮಕರ ರಾಶಿಯಲ್ಲಿ ಕುಜ ಉಚ್ಚ. ಮಕರ ರಾಶಿ ಈಗ 6ನೇ ಮನೆ ಕುಜ. 6ರಲ್ಲಿ ಕುಜ ಇದ್ದಾಗ ಇವ್ರಿಗೆ ಶತ್ರು ಮೇಲೆ ವಿಜಯ ಆಗುತ್ತೆ. ಒಟ್ಟಾರೆ ಮಕರ ರಾಶಿಯವ್ರಿಗೆ ಸಾಡೆ ಸಾತಿ ಮುಕ್ತಾಯ ಆಗ್ತಾನೂ ಇದೆ. ಇವ್ರಿಗೆ ಧೈರ್ಯನೂ ಹೆಚ್ಚಾಗ್ತಾ ಇದೆ. ಕಾರ್ಯಕ್ಷೇತ್ರಗಳಲ್ಲಿ ಬಲನೂ ಹೆಚ್ಚಾಗ್ತಿದೆ. ಓವರ್ ಆಗಿ ಮಕರ ರಾಶಿಯವ್ರಿಗೆ ಅದರಲ್ಲೂ ಭೂಮಿ ಸಂಬಂಧಿತ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಗೃಹ ನಿರ್ಮಾಣ ಅಥವಾ ಗೃಹ ನವೀಕರಣ ಮಾಡೋರು ಅಂದ್ರೆ ಇಂಟೀರಿಯರ್ ಡಿಸೈನ್ ಮಾಡೋರು. ಸೊ ಈ ಕ್ಷೇತ್ರಗಳಲ್ಲಿ ಇರೋರಿಗೆಲ್ಲ, ಸರ್ಕಾರಿ ಕೆಲಸದಲ್ಲಿ ಇರೋರಿಗೆ, ಮತ್ತೆ ಮಕರ ರಾಶಿಯಿಂದ ಸೂರ್ಯ 3ನೇ ಮನೆ ಅಂದ್ರೆ 3ರಲ್ಲಿ ಸೂರ್ಯ ಬಲ, 6ರಲ್ಲಿ ಕುಜ ಬಲ, ರಾಹುನು 3ರಲ್ಲಿ. ಒಟ್ಟಾರೆ ಅವರು ತಂದೆ ವಿಷಯದಲ್ಲಿ ಒಂದು ಭಾಗ್ಯದಲ್ಲಿ ಯಾವಾಗ ಸೇತು ಇರುತ್ತೆ, ತಂದೆ ವಿಷಯದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಚಿಂತೆ ಮಾಡಬೇಕು. ಬಿಟ್ರೆ ಓವರ್ ಆಲ್ ಈ ವಾರ ತುಂಬಾ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ. ಇವರಿಗೆ ಏನ್ ಬರುತ್ತೆ ಅಂದ್ರೆ ಓಂ ಶಾಂತಾಯ ನಮಃ, ಓಂ ಶಾಂತಾಯ ನಮಃ ಈ ಮಂತ್ರಗಳನ್ನ 108 ಸಾರಿ ಪಡಿಸೋದ್ರಿಂದ ಖಂಡಿತ ಮಕರ ರಾಶಿಯವರಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಮತ್ತೆ ಈ ವಾರ ಅವ್ರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಂತರ ಕುಂಭರಾಶಿ ಅವರಿಗೆ ಜನ್ಮದಲ್ಲಿ ಶನಿ ನಡೀತಾ, ಸಾಡೆ ಸಾತಿಯ ಜನ್ಮ ಶನಿ ನಡೀತಾ ಇದೆ. ಕೆಲಸ ಕಾರ್ಯಗಳು ಎಲ್ಲ ಈ ವರ್ಷ ನಿಧಾನ ಇದೆ. ಆದ್ರೂ ಕೂಡ ಮೊನ್ನೆ ನಡೆದ ಗ್ರಹಣದ ನಂತರ ಇವ್ರಿಗೆ ಒಳ್ಳೆ ದಿನಗಳು ಪ್ರಾರಂಭ ಅಂತಾನೆ ಹೇಳ್ಬೋದು. ಹೊಸ ಕೆಲಸ ಹುಡುಕ್ತಾ ಇರೋರಿಗೆ ಹೊಸ ಕೆಲಸ ಸಿಗುತ್ತೆ. ಪತಿ ಅಥವಾ ಪತ್ನಿಯಿಂದ ಲಾಭ. ಯಾಕಂದ್ರೆ ಈಗ ನೋಡಿ 2ನೇ ಮನೆಯಲ್ಲಿ ಶುಕ್ರ ಇದೆ, ಉಚ್ಚ ಶುಕ್ರ. ಸೊ ನಾವು ಶುಕ್ರನ ಪತಿ ಅಥವಾ ಪತ್ನಿ ಇವರಿಂದ ಲಾಭ ಕೊಡುತ್ತೆ ಅಂತ. ಜೊತೆಗೆ ರಾಹುನು ಇರೋದ್ರಿಂದ ವ್ಯಾಪಾರ ಮಾಡೋರು ಎಕ್ಸ್ಪ್ಯಾನ್ಷನ್ ಮಾಡೋ ಯೋಚನೆ ಇರುತ್ತೆ. ಹೊಸ ಏನೋ ಕ್ರಿಯೇಟಿವಿಟಿ ಮಾಡೋಣ ಅಂತ ನೋಡ್ತಾರೆ. ಅದರಿಂದ ಖಂಡಿತ ಲಾಭ ಸಿಗುತ್ತೆ ಕುಂಭರಾಶಿಯವರಿಗೆ. ಸುಖ ಭೋಜನ, 2ನೇ ಮನೆಯಲ್ಲಿ ಯಾವಾಗ ಶುಭ ಗ್ರಹಗಳು ಇರುತ್ತೋ ಊಟ ತಿಂಡಿಯಲ್ಲಿ ಅವ್ರು ಅನ್ಕೊಂಡಿದ್ದು ತಿನ್ನುವಂತ ಅವಕಾಶಗಳು ಸಿಗುತ್ತೆ. ಸುಖ ಭೋಜನ ಅಂತ ಹೇಳ್ಬೋದು. ನಂತರ ವಾಹನ ಚಲಾಯಿಸುವಾಗ ಎಚ್ಚರಿಕೆ ಇರಬೇಕು. ಕುಂಭರಾಶಿಯವರಿಗೆ ಅಷ್ಟಮದಲ್ಲಿ ಕೇತು ಚಂದ್ರ ಯುತಿ ಆಗುತ್ತೆ ಈ ವಾರದಲ್ಲಿ. ಹಾಗಾಗಿ ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಿ, ಗಮನ ಇಟ್ಟು ವಾಹನ ಚಲಾಯಿಸಿ. ಈ ವಾರ ಕುಂಭರಾಶಿಯವರಿಗೆ ಶರಣ್ಯಾಯ ನಮಃ, ಓಂ ಶರಣ್ಯಾಯ ನಮಃ ಈ ಮಂತ್ರ ಹೇಳೋದ್ರಿಂದ ಇವ್ರಿಗೆ ನೆಗೆಟಿವ್ ಅದ ಕೆಟ್ಟದ ಅನುಭವಗಳು ಕಡಿಮೆ ಆಗಿ ಸುಖ ಅನುಭವಗಳು ಜಾಸ್ತಿ ಆಗುತ್ತೆ. ಕುಂಭರಾಶಿಯವರಿಗೆ ಈಗ ಧೈರ್ಯ ಬೇಕು. ಕುಂಭರಾಶಿ ಮನೆಯವರು, ಕುಟುಂಬದವರು ಧೈರ್ಯ ತುಂಬಬೇಕು. ಯಾಕಂದ್ರೆ ಅವರು ಜನ್ಮ ಶನಿಯಿಂದ ಈಗ ವಿಮುಕ್ತಿ ಆಗ್ತಾರೆ. ಇನ್ನು ಮುಂದೆ ಅವ್ರಿಗೆ ತುಂಬಾ ಒಳ್ಳೆ ಸಮಯ ಕಾದಿದೆ, ಧೈರ್ಯವಾಗಿರಿ. ನಂತರ ಮೀನರಾಶಿ, ಈ ವಾರದ ಮೀನರಾಶಿಯವ್ರದ್ದು ಯಾವ ತರ ಭವಿಷ್ಯ ಇದೆ ಅಂದ್ರೆ ಪ್ರವಾಸಗಳು ಸಾಧ್ಯತೆ. ಮೀನರಾಶಿಯಲ್ಲೇ ರಾಹು ಸ್ಥಿತನಾಗಿರೋದ್ರಿಂದ ಪ್ರವಾಸ ಚೆನ್ನಾಗಿ ಮಾಡ್ತಾರೆ. ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ. ಇವಾಗ ಎಕ್ಸಾಮ್ ಬೇರೆ ಮುಗಿತಾ ಇದೆ. ಸೊ ಎಕ್ಸಾಮ್ ಅಲ್ಲಿ ಮೀನರಾಶಿಯವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮೀನರಾಶಿ ಅಧಿಪತಿನೇ 3ನೇ ಮನೆಯಲ್ಲಿದೆ. ಸೊ ಮಾತುಕತೆಯಿಂದ ಲಾಭ ಬರುತ್ತೆ ಅವ್ರಿಗೆ. ಮತ್ತೆ ಇವ್ ನೋಡಿ, ನಿಮ್ಗೆ ಅಷ್ಟಮಾಧಿಪತಿ 3 ಮತ್ತು 8ನೇ ಮನೆ ಅಧಿಪತಿ ಲಗ್ನದಲ್ಲೇ ಉಚ್ಚನಾಗಿರೋದ್ರಿಂದ ಆಕಸ್ಮಿಕವಾಗಿ ಹಳೆ ಸ್ನೇಹಿತರು ಮೀಟ್ ಆಗ್ತಾರೆ, ಹಳೆ ಫ್ರೆಂಡ್ಸ್ ಮೀಟ್ ಆಗ್ತಾರೆ. ಸೊ ಮೀನರಾಶಿಯವರಿಗೆ ಈ ವಾರ ನಾರ್ಮಲ್ ಆಗಿದೆ ಅಥವಾ ಸಾಧಾರಣವಾಗಿ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ವ್ಯಾಪಾರ ದೊಡ್ಡದ್ ಮಾಡೋ ಆಲೋಚನೆ. ಬಿಸ್ನೆಸ್ ಮಾಡ್ತಾ ಇದ್ರೆ ಅದನ್ನ ಹೇಗೆ ದೊಡ್ಡದ್ ಮಾಡೋದು, ಕೆಲಸದಲ್ಲಿ ಏನಾನ ಹೊಸತನ ಹೇಗೆ ತರೋದು, ಏನಾನ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಹೊಸತನ ಕೆಲಸದಲ್ಲಿ ಯಾವ ತರ ತರೋದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಓವರ್ ಆಲ್ ಆಗಿ ಸಮಾಧಾನಕರವಾಗಿದೆ ಮೀನರಾಶಿಯವರಿಗೆ. ಇವ್ರಿಗೆ ಓಂ ಅನಘಾಯ ನಮಃ, ಮೀನರಾಶಿಯವರಿಗೆ ಓಂ ಅನಘಾಯ ನಮಃ ಈ ಮಂತ್ರ ಹೇಳೋದ್ರಿಂದ ಸ್ವಲ್ಪ ಶಕ್ತಿ ಬರುತ್ತೆ. ಯಾಕಂದ್ರೆ ಈ ಜನ್ಮ ಶನಿನ ಫೇಸ್ ಮಾಡ್ಬೇಕಲ್ಲ. ಹಾಗಾಗಿ ಇವ್ರಿಗೆ ದಿನನಿತ್ಯ ಹನುಮಾನ್ ಚಾಲಿಸ ಪ್ರಾಕ್ಟೀಸ್ ಮಾಡೋದು ಇವಾಗಿಂದ ಶುರು ಮಾಡಿ, ಯಾವುದೇ ದೊಡ್ಡ ಹೂಡಿಕೆ ಅಥವಾ ದೊಡ್ಡ ಸಾಲನ ಅವಾಯ್ಡ್ ಮಾಡಿ ಅಥವಾ ಅದನ್ನ ನಿರಾಕರಿಸೋದ್ರಿಂದ ಇವರಿಗೆ ಮುಂದೆ ಬರೋ ಫ್ಯೂಚರ್ ಅಲ್ಲಿ ಅನುಕೂಲಗಳಾಗುತ್ತೆ. ಈಗ ಈ ವಾರದ ಪೂರ್ತಿ ವಾರದ ಭವಿಷ್ಯ, ದ್ವಾದಶ ರಾಶಿಗಳ ಭವಿಷ್ಯ ತಿಳ್ಕೊಂಡಿದ್ದೀರಾ.
ತಮ್ಮ ವೀಕ್ಷಕರಿಗೆಲ್ಲರೂ ಒಳ್ಳೆಯದಾಗಲಿ, ಎಲ್ಲರಿಗೂ ದೇವರ ಅನುಗ್ರಹ ಸಿಗಲಿ, ಸಮೃದ್ಧಿ ನೆಮ್ಮದಿ ವಾತಾವರಣ ಮನೆಯಲ್ಲಿ ಅಂತ ಕೇಳ್ಕೊತಾ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ವಂದನೆಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.